ಪುರಸಭೆಯ ಮಾಜಿ ಅಧ್ಯಕ್ಷರು ರಶೀದ್ ಖಾನ್ ಡಂಬಾಳ್ ಅಂಥೇಳಿ ಯಾರ್ಪುರೇಟ್ ಅಧ್ಯಕ್ಷ ಆಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ ಮತ್ತು ಜೊತೆಗೆ ಸವಣೂರು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೇವೆ ಮಾಡಿದ್ದೇನೆ. ಈಗ ಇನ್ನು ಮುಂದೆ ಬಾಯ್ ಎಲೆಕ್ಷನ್ ಏನು ಬರಾಗ್ತಾವೆ ಅದರಲ್ಲಿ ನಾವು ಮುಖ್ಯವಾಗಿ ಲಿಂಗಾಯತರಿಗೆ ಕೊಡ್ಬೇಕಂತ ಹೇಳಿ ನಮ್ಮದು ಭಾವನೆ. ಯಾಕಂದ್ರೆ 4 ಸಲ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದಾರೆ. ಅದಕ್ಕೆ ಈ ಬಾರಿ ಲಿಂಗಾಯತರಿಗೆ ಕೊಟ್ಟರೆ, ಜೊತೆಗೆ ಈಗ ನಮ್ಮ ದೊಡ್ಡ ಹುಣಸಿಭಟ್ ಸ್ವಾಮಿಯವರು ಕೂಡ ಕೇಳ್ತಾ ಇದ್ದಾರೆ, ಅವ್ರಿಗೂ ಕೂಡ ಕೊಟ್ಟರೆ ನಮ್ದೇನು ಅಭ್ಯಂತರ ಇಲ್ಲ, ನಾವು ಆರಿಸಿ ತರ್ತೀವಿ. ಜೊತೆಗೆ ಇನ್ನು ಮುಂದೆ ನಾವು ಈಗ ಕೆಲವು ಬೆಂಗಳೂರಿಂದ ಬರಾಕತ್ತಾವು, ಬೇರೆ ಬೇರೆ ಕಡೆಯಿಂದ ಬರಾಕತ್ತಾವು. ಹೋದ ಸಲ ಸವಣೂರು ಅಂಥೇಳಿ ಅಂಜುಮನ್ ಅಧ್ಯಕ್ಷ, ಹುಬ್ಳಿ ಅಂಜುಮನ್ ಅಧ್ಯಕ್ಷ, ಅವನು ಕೂಡ ಕೇಳಿದ್ದ. ಅವ್ರಿಗೆ ಸಾಫ್ ಹೇಳಿದ್ದೆ ನಾನು, ಇಲ್ಲಪ್ಪ ನೀವು ಬರಕ್ಕೆ ಹೋಗಬೇಡ, ಇಲ್ಲಿ ಆಸೆ ಬರೋದಿಲ್ಲ. ಪೀನಾ ಅವರು 4 ಸಲ ಸುತ್ತಿದ್ದಾರೆ, 3 ಸಲ ಸುತ್ತಿದ್ದಾರೆ. ಅವ್ರಿಗೆ ಯಾವುದೇ ಕಾರ್ಯಕ್ರಮದಲ್ಲಿ ಅವಾಗೆಲ್ಲ ಭಾವನೆ ಮಾಡ್ಕೊತ ಬಂದಿದ್ದರು, ಅವರು ಆರಿಸಿ ಬಂದಿಲ್ಲ. ನೀವು ಈಗ ಬಂದು ಈಗ ಟಿಕೆಟ್ ಕೇಳಿದ್ರೆ ಹೆಂಗೆ ಆಗ್ತೈತಿ? ಅದಕ್ಕೆ ಸಾಪ್ ಬಡಕ್ಕೆ ಹೋಗ್ಬೇಡ್ರಿ, ಸಾಪ್ ಟಿಕೆಟ್ ಕೇಳಕ್ಕೆ ಹೋಗ್ಬೇಡ್ರಿ. ಕಾಂಗ್ರೆಸ್ನಿಂದ ಬಂದ್ರೆ ನಾವು ಇಲೆಕ್ಷನ್ ಮಾಡೋದಿಲ್ಲ ಅಂತ ಸಾಪ್ ಹೇಳಿದ್ವಿ ಅವ್ರಿಗೆ. ಅದರ ಜೊತೆಗೆ ಈ ಬಾರಿ ಲಿಂಗಾಯತರಿಗೆ ಕೊಟ್ಟರೆ ನಮ್ದು ಭಾಳ ಯಶಸ್ವಿಯಾಗಿ ನಾವು ಎಲ್ಲ ಧರ್ಮದವ್ರು ಕೂಡಿ ಆರಿಸಿ ತರ್ತೀವಿ ಅಂಥೇಳಿ ನನ್ನ ಭಾವನೆ. ಭಾಳ ಮಂದಿಗೆ ಈಗ ಕೇಳಾಕತ್ತಾರ, ಅದಕ್ಕೆ ಈಗ ಮುಸ್ಲಿಮ್ಸ್ ಯಾವಾಗೆ ಕೊಡಬಾರ್ದು ಅಂಥೇಳಿ ನಮ್ಮದು ನಿರ್ಣಯ. ನೀವು ಮುಸ್ಲಿಮಿಗೆ ಕೊಟ್ಟರೆ ಆರಿಸಿ ಬರೋದಿಲ್ಲ, ದಯವಿಟ್ಟು ಅದು ಮಾಡೋಕ್ಕೆ ಹೋಗಬೇಡ್ರಿ. ಈ ಸಲ ಲಿಂಗಾಯತರಿಗೆ ಪ್ರೆಫರೆನ್ಸ್ ಕೊಟ್ಟು ನೀವು ಟಿಕೆಟ್ ಕೊಟ್ಟರೆ ನಾವು ಆರಿಸಿ ತರ್ತೀವಿ. ಕಾಂಗ್ರೆಸ್ ಟಿಕೆಟನ್ನು ಕಾಂಗ್ರೆಸ್ ಟಿಕೆಟ್ ಸಲುವಾಗಿ ದೊಡ್ಡ ಹುಣಸಿಮಠ ಸ್ವಾಮಿಯವರು ಕೂಡ ಕೇಳ್ತಾ ಇದ್ದಾರೆ. ಅವರು ಕೂಡ ಕೊಟ್ಟರೆ ನಮ್ದೇನು ಅಭ್ಯಂತರ ಇಲ್ಲ, ಅವ್ರಿಗೆ ನಾವು ಆರಿಸಿ ತರ್ತೀವಿ ಅಂಥೇಳಿ ಇಷ್ಟು ಹೇಳಿ ನಾನು 4 ಮಾತುಗಳನ್ನು ಮುಗಿಸ್ತೇನೆ.